ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ವಿಲ್ ಸ್ಟಾರ್ಟ್ ವಿತ್ 3 ಓಂಕಾರಸ್. ಓಂ 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 ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರಿಲೀಸ್ ಬೈ ದ ಹ್ಯಾಂಡ್ಸ್ ಅಂಡ್ ನಮಸ್ತೆ ಎಲ್ಲರಿಗೂ. ಎಲ್ಲ start today's class. We have a powerful meditation to be done today. ಅದಕ್ಕಿಂತ ಮೊದಲು ಜಗದಂಬಾ ಸರಸ್ವತಿ ಅಥವಾ ಮಮ್ಮ ಬಗ್ಗೆ ಕೆಲವೊಂದು ಹೇಳಬೇಕು. So we know about who's the soul of Krishna and Brahma Babar ಬಗ್ಗೆ ನಿನ್ನೆ ಮತ್ತೆ ಮೊನ್ನೆ ಚರ್ಚೆ ಮಾಡಿದ್ದೀವಿ. There was a young girl and quite well off. ಅವರ ಹೆಸರು ರಾಧೆ ಅಂತ. ಸೊ ಅವರು ಮುಂಬೈಯಲ್ಲಿ ಇದ್ರು and she was born in quite a rich family. They owned ship and all. So ಅವರಿಗೆ ಏನು ಬೇಕೋ ಅದು ಸಿಗ್ತಾ ಇತ್ತು. Like whatever she was interested in fashion, she was interested in so many things. ಏನೇ ಹೊಸದು ಬಂದರೂ ಸಹ ಫ್ಯಾಷನ್ ವರ್ಲ್ಡ್ ಅಲ್ಲಿ ಅವ್ರಿಗೆ ಕೇಳಿದೊಡನೆ ಅವರಿಗೆ ಅದು ಲಭಿಸ್ತಾ ಇತ್ತು, ಸಿಗ್ತಾ ಇತ್ತು. ಅವ್ರ ನಮಸ್ತೆ ಸರ್. ತಂದೆ ನಮಸ್ತೆ. ಒಮ್ಮೆ ಅವರ ಒಂದು ದೋಣಿ ಅವರ ಶಿಪ್ ಅಲ್ಲಿ ಫಾರ್ ದ ಸೇಕ್ ಆಫ್ ಬಿಸ್ನೆಸ್ ಹೊರಡುವಾಗ ಶಿಪ್ ಮುಳುಗಿ ಅವರ ದೇಹಾಂತ್ಯ ಆಯ್ತು. ತದನಂತರ ಇವರು ಸಿಂಧ್ ಹೈದರಾಬಾದ್ಗೆ ಶಿಫ್ಟ್ ಆದ್ರು. ಅವರ ಚಿಕ್ಕಪ್ಪ ಅವರ ಜೊತೆನೂ ಅವರ ತಂದೆ ಹಸುನಿಗಿದ್ರು. ನಾವೇ ಓಕೆ. ಸೊ ಸಿಂಧ್ ಹೈದರಾಬಾದ್ ಅವರ ಒಂದು ಚಿಕ್ಕಮ್ಮನ ಮನೆಗೆ ಬಂದು ಇವರು ಸೇರಿದರು. as they had no other place to live in. ಅಲ್ಲಿ ಅವರು ಅವರ ಚಿಕ್ಕಮ್ಮ ಅಥವಾ ಆಂಟಿ ಇವರು ಬ್ರಹ್ಮ ಬಾಬಾರ ಓಂ ಮಂಡಲಿಗೆ ಹೋಗ್ತಾ ಇದ್ರು. ಸೊ ಅಲ್ಲಿ ಹೋಗಿ ಅವರು ಜ್ಞಾನವನ್ನ ಪಡಿತಾ ಇದ್ರು. ಇವರನ್ನ ಒಮ್ಮೆ ಅಲ್ಲಿ ಕರೆದುಕೊಂಡು ಹೋದ್ರು, ಬನ್ನಿ ಅಂತ. ಅದರ ಮುಂದೆ ಬ್ರಹ್ಮ ಬಾಬಾರ ಪರ್ಮಿಷನ್ ತೆಗೆದುಕೊಂಡು ಅವರನ್ನ ಅಲ್ಲಿ ಕರೆದುಕೊಂಡು ಹೋದ್ರು. ಸೊ ಇವರು ಓಂ ಅಂತ ಹೇಳುವ ಒಂದು ಆ ಧ್ವನಿಯಲ್ಲೇ ರಾಧೆ ಸಂಪೂರ್ಣವಾಗಿ ಮೈ ಮರೆತು ಬಿಟ್ರು. ಆ ನಂತರ ಅವರು ಆಗಿಂದಾಗಲೇ ತಮ್ಮ ಎಲ್ಲ ಆಸೆಗಳನ್ನ, ಏನೇನು ಅವರ ಒಂದು
ಫ್ಯಾಷನ್ನಿನ ಸಂಸ್ಕಾರಗಳಿತ್ತು, ಎಲ್ಲವನ್ನ ಬಿಟ್ಟು ಕೇವಲ ವೈಟ್ ಡ್ರೆಸ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರು. So that was a great sacrifice done by Radhe, and she was later on called by Om Radhe, and she only is none other than Saraswati, and ಮುಂದೆ ಅವರೇ ಲಕ್ಷ್ಮಿ ಆಗುವಂಥವ್ರು. ಅವರಲ್ಲಿ ಬಹಳಷ್ಟು ಒಳ್ಳೆ ಕ್ವಾಲಿಟೀಸ್ ಇತ್ತು. ಸೊ ಒಮ್ಮೆ ಬ್ರಹ್ಮಬಾಬಾ ಮುರಳಿಯನ್ನ ನುಡಿದ್ರೆ ಅದು ಇದ್ದದಿದ್ದ ಹಾಗೆ she would repeat the entire Murli, whether it is half an hour, whether it is 1 hour, whether it is 2 hours. She had that capacity of repeating word by word every single word, every single letter. ಅಷ್ಟೊಂದು ಬ್ರಿಲಿಯನ್ಸ್ ಇತ್ತು ಅವರಲ್ಲಿ. ನಾಟ್ ಓನ್ಲಿ ದಟ್, ಅವ್ರ ಕೆಲವೊಂದು ಕ್ವಾಲಿಟೀಸ್ ಅಂತಂದ್ರೆ ಪ್ರತಿ ಕ್ಷಣ ಅಂತಿಮ ಕ್ಷಣ, ಲೈಕ್ ಹರ್ ಗಡಿ ಅಂತಿಮ ಗಡಿ ಅಂತ ಹೇಳ್ತಾರೆ. ಲೈಕ್ ಎವ್ರಿ ಸೆಕೆಂಡ್ ಈಸ್ ದ ಲಾಸ್ಟ್ ಸೆಕೆಂಡ್. ಅಂಡ್ ಬಾಬಾ ಏನೇ ಹೇಳಿದ್ರು, ಬಾಬಾ ಅಂದಾಗ ಇಟ್ ಈಸ್ ಶಿವ್ ಬಾಬಾ ಥ್ರೂ ಬ್ರಹ್ಮ ಬಾಬಾ. ಏನ್ ಹೇಳಿದ್ರು ಹಾಜಿ, ಎಸ್ ಸರ್, ಎಸ್, ಏನ್ ಆರ್ಡರ್ ಮಾಡಿದ್ರು ಸಹ ಎಸ್ ಅಂತ ಹೇಳಿ ಮಾಡುವರು. ಅವರು ಮುರಳಿಯನ್ನ ಕೇಳುವಾಗ ಅವರು ಡೈರೆಕ್ಟ್ ಆಗಿ ಪರಮಾತ್ಮನನ್ನೇ ಸ್ಪಷ್ಟವಾಗಿ ವಿಜುವಲೈಸ್ ಮಾಡ್ತಾ ಇದ್ರು. ಅಷ್ಟೊಂದು ಅವರಲ್ಲಿ ಕೆಪಾಸಿಟಿ ಇತ್ತು. ಮತ್ತೆ ಯಾವಾಗ್ಲೂ ಉಪರಾಮ್ ಸ್ಟೇಜ್ ಅಲ್ಲಿ ಇದ್ರು. ಉಪರಾಮ್ ಮೀನ್ಸ್ ದೇಹದ ಅತೀತರಾಗಿ ಪರಂಧಾಮದಲ್ಲಿ ಸ್ಥಿತರಾಗ್ತಾ ಇದ್ರು. So she could go there in no time and be there for as long as she wants. So she along ಅವ್ರಿಗೆ ಮಮ್ಮ ಅಂತ ಪ್ರೀತಿಯಿಂದ ಎಲ್ಲರೂ ಕರೀತಾ ಇದ್ರು. ಸೊ ಮಮ್ಮ ಅಂಡ್ ಬ್ರಹ್ಮ ಬಾಬಾ ಯಾವ ತರ ಒಂದು ಪಾಲನೆ ಮಕ್ಕಳಿಗೆ ಕೊಟ್ರು ಅಂತಂದ್ರೆ, ಸೊ ದೇ ವರ್ ಆಲ್ ಬೆನಿಫಿಟೆಡ್ ನಾಟ್ ಓನ್ಲಿ ಬೈ ದ ಪಾಲನೆ but also by the knowledge, ಜ್ಞಾನ. So this is very brief about Mamma, and she left her body at a very young age. In fact, ಅವರಿಗೆ ಕ್ಯಾನ್ಸರ್ ಆಗಿತ್ತು. She left the body right, but ಅವರ ಮುಖದ ಮೇಲೆ until the last minute or the last second till she left the body, she did not ever show the pain of whatever her body was suffering. So that was the uparam sthiti, athwa the state of her mind or state of her being, which she maintained by the practice of yoga. Yoga means meditation. Whenever I say yoga andre meditation. So avara ಒಂದು meditational capacity ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ, ಸೊ ಅವರ ಮುಖದ ಮೇಲೆ ಸ್ವಲ್ಪವೂ ಸಹ that pain of whatever she was going through was not at all visible. Such was her powerful yoga athwa meditation. So this is very brief about Mamma, and she only is the soul of Radhe, and she of course is the later on soul of Lakshmi. So Lakshmi ಮತ್ತೆ Narayana of the Satyu, as I told you, Brahma Babara Atma ಮತ್ತೆ Mammara Atma. So she had only a few years to serve Brahma Baba and the Yajna. Yajna is the entire Om Mandali. Okay, so this is very brief about Mamma. Now we shall perform a very powerful meditation. The meditation is to recreate your body. So this meditation, if you can visualize properly and do it very powerfully, you can recreate your entire body. So please close your eyes. Focus on the breathing, please.
Please close your eyes and focus on the breathing. ಹೇಗಾದ್ರೂ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಅಥವಾ however you feel like ಹೊರಗಿಕೊಂಡು ಕೂತ್ಕೋಬೇಕು ಅಂತ ಅನ್ಸಿದ್ರೆ you can ಹೊರಕೊಂಡು ಕೂತ್ಕೋಬಹುದು. This meditation is best done by lying down. So if you feel like lying down, I would prefer everyone lying down. So can everyone lie down, please? Can everyone lie down? Yes, If sir. possible. If possible. ಯಾರ್ಯಾರಿಗೆ whoever can lie down, please lie down and just follow the instructions. ದಯವಿಟ್ಟು lie down, maybe on a mat or on the cot or something. So whoever prefers to sit can sit. ಹಾಗೇನಿಲ್ಲ, you have to compulsorily lie down ಅಂತಿಲ್ಲ, but you will feel better and visualize better. Visualization better ಆಗತ್ತೆ ಅಂತ. ನಾವು ದೇಹವನ್ನ ಉಸಿರಾಡ್ಲಿಕ್ಕೆ ಬಿಡಿ, ತನ್ನಷ್ಟಕ್ಕೆ ತಾನೇ ದೇಹ ಉಸಿರಾಡ್ತಾ ಇದೆ ಅಂತ ಭಾವಿಸಿ. ದೇಹ ತನ್ನಷ್ಟಕ್ಕೆ ತಾನೇ ಉಸಿರಾಡ್ಲಿ. Visualize ಒಂದು ಅಂಡಾಕಾರದ ಆಬ್ಜೆಕ್ಟ್ about 5 feet on top of your head alongside the floor. ನೆಲದ ಮೇಲೆ ನಿಮ್ಮ ನೆತ್ತಿಯಿಂದ ಸಾಧಾರಣ 5 ಅಡಿ ದೂರದಲ್ಲಿ ಒಂದು ಅಂಡಾಕಾರದ ಆಬ್ಜೆಕ್ಟ್, ಎಗ್ ಶೇಪ್ಡ್ ಆಬ್ಜೆಕ್ಟ್, ದೊಡ್ಡದಾದ ಆಬ್ಜೆಕ್ಟ್ ಇದೆ ಅಂತ ಭಾವಿಸಿ. ರಿಲ್ಯಾಕ್ಸ್ ಆಗಿ, ಕಂಪ್ಲೀಟ್ ಆಗಿ ವಿಜುವಲೈಸ್ ಮಾಡಿ ಆ ಅಂಡಾಕಾರದ ಆಬ್ಜೆಕ್ಟ್ golden yellow in color. ಈಗ visualize ಮಾಡಿ, you are moving closer to that golden yellow object. ನಿಮ್ಮ ಇಡೀ ಶರೀರ ಆ ಗೋಲ್ಡನ್ ಯೆಲ್ಲೋ ಆಬ್ಜೆಕ್ಟ್, ಅಂಡಾಕಾರದ ಆಬ್ಜೆಕ್ಟ್ ಹತ್ರ ಹೋಗ್ತಾ ಇದೆ. ಹತ್ತಿರ ಹೋಗ್ತಾ ಇದ್ದ ಹಾಗೆ ತಲೆ ಮೊದಲಾಗಿ ಅಂಡಾಕಾರದ ಆಬ್ಜೆಕ್ಟ್ ಹತ್ರ ಹೋಗ್ತಾ ಇದೆ. ಆ ಅಂಡಾಕಾರದ ಆಬ್ಜೆಕ್ಟ್ ದೊಡ್ಡದಾಗಿ ನಿಮಗೆ ಕಾಣ್ತಾ ಇದೆ ಅಂತ ಭಾವಿಸಿ. ತಲೆ ಮೊದಲಾಗಿ ಅಂಡಾಕಾರದ ಆಬ್ಜೆಕ್ಟ್ ಒಳಗಡೆ ನೀವು ಒಳಗಡೆ ಹೋಗ್ತಾ ಇದ್ದೀರಾ. ಅಂಡಾಕಾರದ ಆಬ್ಜೆಕ್ಟ್ ಒಳಗಡೆ ತಲೆ ಮೊದಲಾಗಿ you are entering in. ಅಂಡಾಕಾರದ ಆಬ್ಜೆಕ್ಟ್ ಒಳಗಡೆ ಒಂದು ಫ್ಲೂಯಿಡ್ ಇದೆ, ಲಿಕ್ವಿಡ್ ಇದೆ ಅಂತ ಭಾವಿಸಿ. ದ್ರವ್ಯ, ಲಿಕ್ವಿಡ್ಗೆ ಕನ್ನಡದಲ್ಲಿ ದ್ರವ್ಯ ಅಥವಾ ಫ್ಲೂಯಿಡ್ಗೆ ಕನ್ನಡದಲ್ಲಿ ದ್ರವ್ಯ ಅಂತ ಕರೀತಾರೆ. ದ್ರವ್ಯವಿದೆ, ಗೋಲ್ಡನ್ ಯೆಲ್ಲೋ ಇನ್ ಕಲರ್. ನಿಮ್ಮ ಇಡೀ ಶರೀರ ಈ ಅಂಡಾಕಾರದ ಆಬ್ಜೆಕ್ಟ್ ಒಳಗೆ ಹೋಗಿದೆ. ಅಂಡಾಕಾರದ ಆಬ್ಜೆಕ್ಟ್ ಅಲ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ದ್ರವ್ಯವಿದೆ. ಆ ದ್ರವ್ಯದಲ್ಲಿ ನೀವು ತೇಲಾಡ್ತಾ ಇದ್ದೀರಾ. ಅಂಡಾಕಾರದ ಆಬ್ಜೆಕ್ಟ್ ಅಥವಾ ಅಂಡಾಕಾರದ ಒಂದು ಆಕೃತಿಯ ಮಧ್ಯಭಾಗಕ್ಕೆ ನೀವು ನಿಧಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಭಾವಿಸಿ. ಅಂಡಾಕಾರದ ಆಬ್ಜೆಕ್ಟಿನ ಮಧ್ಯಭಾಗಕ್ಕೆ ನೀವು ಬಂದಿದ್ದೀರಾ ಅಂತ ವಿಜುವಲೈಸ್ ಮಾಡಿ. ನಿಮ್ಮ ಸುತ್ತಲೂ ಗೋಲ್ಡನ್ ಯೆಲ್ಲೋ ಕಲರ್ ದ್ರವ್ಯ ಇದೆ. ಮೇಲೆ ಕೆಳಗಡೆ, ಹಿಂದೆ ಮುಂದೆ, ತಲೆ ಮೇಲೆ, ಕಾಲಿನ ಕೆಳಗಡೆ ಎಲ್ಲೆಡೆಯಲ್ಲೂ ಗೋಲ್ಡನ್ ಯೆಲ್ಲೋ ಕಲರ್ ದ್ರವ್ಯ, ಲಿಕ್ವಿಡ್, ಫ್ಲೂಯಿಡ್ ಇದೆ ಅಂತ ಭಾವಿಸಿ. ನಿಧಾನಕ್ಕೆ ನಿಮ್ಮ ಒಂದೊಂದು ಪಾರ್ಟ್, ದೇಹದ ಒಂದೊಂದು ಪಾರ್ಟ್ ಆ ಗೋಲ್ಡನ್ ಯೆಲ್ಲೋ ದ್ರವ್ಯದಲ್ಲಿ
ಡಿಸಾಲ್ವ್ ಆಗ್ತಾ ಇದೆ, ಕರಗಿ ಹೋಗ್ತಾ ಇದೆ ಅಂತ ಭಾವಿಸಿ. ಮೊದಲಿಗೆ ಪಾದಗಳು, ಆನಂತರ ಆಂಕಲ್ಸ್, shin of both the legs, knees, ಆನಂತರ ಥೈಸ್, ತೊಳೆಗಳು, ಹಿಪ್ಸ್, ಅಬ್ಡಮನ್ ಮತ್ತೆ ಲೋವರ್ ಬ್ಯಾಕ್. ಇಡೀ ಶರೀರ ಒಂದೊಂದು ಪಾರ್ಟ್ ಆಗಿ ಆ ಅಂಡಾಕಾರದ ಆಬ್ಜೆಕ್ಟ್ ಅಲ್ಲಿ ಇರತಕ್ಕಂಥ ಫ್ಲೂಯಿಡ್ ಅಥವಾ ದ್ರವ್ಯದಲ್ಲಿ ಕರಗಿ ಹೋಗ್ತಾ ಇದೆ, ಡಿಸಾಲ್ವ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟಮಕ್ ಅಂಡ್ ಮಿಡಲ್ ಬ್ಯಾಕ್, ಚೆಸ್ಟ್ and the upper back, shoulders, ಎರಡು ಕೈ, ಇಡೀ ಕೈಗಳು ಡಿಸಾಲ್ವ್ ಆಗ್ಬಿಟ್ಟಿದೆ. ಈಗ ನೆಕ್, ಕತ್ತು, ಚಿನ್, ಲಿಪ್ಸ್, ಚೀಕ್ಸ್, ನೋಸ್, ಎರಡು ಕಣ್ಣುಗಳು, ಎರಡು ಕಿವಿ, ಚಿಕ್ ಬೋನ್ಸ್, ಫಾರ್ಹೆಡ್, ಕೂದಲು, ತಲೆಯ ಮೇಲಿನ ಎಲ್ಲ ಕೂದಲು ತಲೆಯವರೆಗೆ, ಫ್ರಮ್ ಹೆಡ್ ಟು ಟೋ, ತಲೆಯಿಂದ ಹಿಡಿದು ಕಾಲಿನವರೆಗೆ ಶರೀರ ಸಂಪೂರ್ಣವಾಗಿ ಡಿಸಾಲ್ವ್ ಆಗಿದೆ, ಕರಗಿ ಹೋಗಿದೆ. ಕೇವಲ ಮತ್ತೆ ಕೇವಲ ಪಾಯಿಂಟ್ ಆಫ್ ಲೈಟ್, ನಿಜವಾದ ನಿಮ್ಮ ಅಸ್ತಿತ್ವ, ನಿಜವಾದ ಏನ್ ಪಾಯಿಂಟ್ ಆಫ್ ಲೈಟ್ ಇದೆ ಅಂದ್ರೆ ನೀವು, ಯು ಆರ್ ಅದರ್ ಐ, ಕೇವಲ ಈ ಪಾಯಿಂಟ್ ಆಫ್ ಲೈಟ್ ಮಾತ್ರ ಉಳಿದಿದೆ. ದೇಹ ಸಂಪೂರ್ಣವಾಗಿ ಕರಗಿ ಹೋಗಿದೆ. ನಿಮ್ಮ ಮುಂದೆ ಇನ್ನೊಂದು ಪವರ್ಫುಲ್ ಆದಂತಹ ಪಾಯಿಂಟ್ ಆಫ್ ಲೈಟ್ ಅನ್ನ ವಿಜುವಲೈಸ್ ಮಾಡಿ. ತೇಜೋಮಯ, ಪ್ರಕಾಶಮಯ, ದಿವ್ಯವಾದ ಲೈಟ್ ಇನ್ಯಾರೂ ಅಲ್ಲ, ಪರಮಾತ್ಮನೇ ಅವರು. ಅವರಿಂದ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಅತೀಂದ್ರಿಯ ಸುಖ ಎಲ್ಲವನ್ನ ಪಡೆಯಿರಿ. ಆ ಅಂಡಾಕಾರದ ಆಬ್ಜೆಕ್ಟ್ ಅಲ್ಲಿ ದ್ರವ್ಯ ಗೋಲ್ಡನ್ ಯೆಲ್ಲೋ ಕಲರ್, ನಿಮ್ಮ ಇಡೀ ಶರೀರ ಅದರಲ್ಲಿ ಡಿಸಾಲ್ವ್ ಆಗಿದೆ, ಕರಗಿ ಹೋಗಿದೆ. ಕೇವಲ ನಿಜವಾದ ನೀವು ಅಂದ್ರೆ ಆತ್ಮ, ಸ್ಟಾರ್, ನಕ್ಷತ್ರದ ಹಾಗೆ ಹೊಳೆಯುತ್ತಿರುವ ಸ್ಟಾರ್, ಮತ್ತೆ ಇನ್ನೊಂದು ಸ್ಟಾರ್, ಪವರ್ಫುಲ್ ಆದಂತಹ ಸ್ಟಾರ್ ಪರಮಾತ್ಮ. ಅವರಿಂದ ಎಲ್ಲ ಸಕಾಶ ಪಡೆಯುತ್ತಿದ್ದೀರಾ, ಪಾಸಿಟಿವ್ ವೈಬ್ರೇಷನ್ಸ್ ಪಡಿತಾ ಇದ್ದೀರಾ. ದಿವ್ಯವಾದ ಜ್ಞಾನ, ದಿವ್ಯವಾದ ಗುಣಗಳು, ದಿವ್ಯವಾದ ಶಕ್ತಿಗಳು, ಎಲ್ಲ ಪ್ರಾಪ್ತಿಗಳು, ಎಲ್ಲ ಖಜಾನೆಗಳು, ಎಲ್ಲ ವರದಾನಗಳು, ಎಲ್ಲ ಆಶೀರ್ವಾದಗಳು, ಎಲ್ಲ ಸಂಬಂಧದ ಸುಖವು ಆ ಪರಮಾತ್ಮನಿಂದ ಎಲ್ಲ ಭಾಗ್ಯವೂ ಸಹ ಪಡೆಯುತ್ತಿದ್ದೀರಾ ಅಂತ ಭಾವಿಸಿ. ಎಲ್ಲವೂ ಪರಮಾತ್ಮನಿಂದ ಪಡೆದ ನಂತರ ಪರಮಾತ್ಮ ಆ ಒಂದು ಸ್ಟಾರ್ ಮಾಯವಾಗಿ ಹೋಗುತ್ತದೆ. ಕೇವಲ ನೀವು ಆತ್ಮ, ಪಾಯಿಂಟ್ ಆಫ್ ಲೈಟ್ ಇದ್ದೀರಾ ಆ ದ್ರವ್ಯದಲ್ಲಿ. ಈಗ ನಿಧಾನಕ್ಕೆ ನಿಮ್ಮ ತಲೆ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ನೆತ್ತಿ, ತಲೆ, ಎಂಟೈರ್ ಸ್ಕಲ್, ಫಾರ್ಹೆಡ್, ಎರಡು ಕಣ್ಣು, ಮೂಗು, ಲಿಪ್ಸ್, ಚೀಕ್ಸ್, ಚಿನ್, ಕಿವಿಗಳು, ನೆಕ್, ಶೋಲ್ಡರ್ಸ್, ಎರಡು ಕೈ, ಆಲ್ ದ ಫಿಂಗರ್ಸ್, ಎಲ್ಲ ಬೆರಳುಗಳು, ಕೈ ಬೆರಳುಗಳು,
and upper portion of the chest, upper back, stomach, middle back, abdomen, lower back, hips, Buddha thighs, ಎರಡು ತೊಡೆಗಳು, ಮೊಣಕಾಲು, knees, knee joint, kneecap, calf muscle, shin, heels, ಹಿಮ್ಮಡಿಗಳು, feet, ಎಲ್ಲ ಟೋಸ್. ನಿಮ್ಮ ಇಡೀ ಶರೀರ ಮರಳಿ ನಿಮಗೆ ಬಂದಿದೆ. ಈ ಒಂದು ಫ್ರೆಶ್ ಆದಂತಹ, ದಿವ್ಯವಾದಂತಹ, ನೀವೇ ಕ್ರಿಯೇಟ್ ಮಾಡಿರ್ತಕ್ಕಂತಹ, ಪ್ಯೂರ್ ಆದಂತಹ, ಹೆಲ್ತಿ, ಪರ್ಫೆಕ್ಟ್, ವಂಡರ್ಫುಲ್, ಬ್ಯೂಟಿಫುಲ್ ಆದಂತಹ ಶರೀರವನ್ನ ಪುನರ್ ನಿರ್ಮಾಣ ನೀವೇ ಮಾಡಿದ್ದೀರಾ. ನಿಮ್ಮ ಶರೀರದ ಪುನರ್ ನಿರ್ಮಾಣ ನೀವೇ ಮಾಡಿದ್ದೀರಾ. ಶರೀರದಲ್ಲಿ ಏನೇ ಡಿಸಾರ್ಡರ್ಸ್ ಇದ್ರೂ, ಶರೀರದಲ್ಲಿ ಏನೇ ಡಿಸಾರ್ಡರ್ಸ್ ಇದ್ರೂ ಸಹ, ಏನೇ ವೀಕ್ನೆಸ್ ಇದ್ರೂ ಸಹ, ಅದು ಹೋಗಿ ಶರೀರವು ಸ್ಟ್ರಾಂಗ್ ಮತ್ತೆ ಹೆಲ್ತಿ ಆಗಿದೆ, ಪರ್ಫೆಕ್ಟ್ ಮತ್ತೆ ಬ್ಯೂಟಿಫುಲ್ ಆಗಿದೆ ಅಂತ ಭಾವಿಸಿ ಇಡೀ ಶರೀರ ನಿಮಗೆ ಮರಳಿ ಸಿಕ್ಕಿದೆ. ನಿಮ್ಮದೇ ಆದಂತಹ ಕಾಸ್ಟ್ಯೂಮ್, ನೀವು ಹೇಗೆ ಬೇಕೋ ಹಾಗೆ ಪರ್ಫೆಕ್ಟ್ ಆದ, ಹೆಲ್ತಿ ಆದ ಶರೀರವನ್ನ ಪಡೆದಿದ್ದೀರಾ. ಈ ಪಾಯಿಂಟ್ ಆಫ್ ಲೈಟ್ ಏನು ನೀವಾಗಿದ್ದೀರಿ, ನಿಜವಾದ ಸ್ವರೂಪರಾಗಿದ್ರಿ, ಅದು ಫೋರ್ ಹೆಡ್ ಅಲ್ಲಿ, ಭ್ರಿಕುಟಿಯಲ್ಲಿ ಸ್ಥಿತವಾಗುತ್ತದೆ, ಅಥವಾ ನೀವು ನಿಮ್ಮ ದೇಹದ ಭ್ರಿಕುಟಿಯಲ್ಲಿ ಸ್ಥಿತರಾಗಿದ್ದೀರಾ. ಈಗ ಇಡೀ ಶರೀರವು ಗೋಲ್ಡನ್ ಯೆಲ್ಲೋ ಕಲರ್ ದ್ರವ್ಯದಲ್ಲಿ ಅಂಡಾಕಾರದ ಆಬ್ಜೆಕ್ಟಿನ ಮಧ್ಯ ಭಾಗದಲ್ಲಿ ಇದೆ ಅಂತ ಭಾವಿಸಿ ನಿಧಾನಕ್ಕೆ ಅದು ಚಲಿಸುತ್ತಾ ಅಂಡಾಕಾರದ ಆಬ್ಜೆಕ್ಟಿನ ಒಂದು ಎಡ್ಜ್, ಒಂದು ತುದಿಗೆ ಬರುತ್ತೆ. ತಲೆ ಮೊದಲಾಗಿ ಅಂಡಾಕಾರದ ಆಬ್ಜೆಕ್ಟ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತ ಭಾವಿಸಿ ತಲೆ ಮೊದಲು, ನೆಕ್ಸ್ಟ್ ದ ಚೆಸ್ಟ್, ನೆಕ್ಸ್ಟ್ ಇಡೀ ಶರೀರ, ದ ಟೋರ್ಸೋ, ಕಾಲುಗಳು ಎಲ್ಲವೂ ಸಹ ಹೊರಗೆ ಬಂದು ನೀವು ಮತ್ತೆ ಪುನಃ ಆ ಅಂಡಾಕಾರದ ಆಬ್ಜೆಕ್ಟ್ ಇಂದ 5 ಅಡಿ ದೂರದಲ್ಲಿ ಬಂದು ತಲೆ, ನಿಮ್ಮ ತಲೆ ಅಥವಾ ನೆತ್ತಿ ಅಂಡಾಕಾರದ ಆಬ್ಜೆಕ್ಟ್ ಅನ್ನ ಫೇಸ್ ಮಾಡಿಕೊಂಡು ಅಥವಾ ಅದರ ಅಭಿಮುಖವಾಗಿ ನೀವು ಕುಳಿತಿದ್ದೀರಾ ಅಥವಾ ರಾದರ್ ಮಲಗಿಕೊಂಡಿದ್ದೀರಾ ಅಂತ ಭಾವಿಸಿ. ಯಾರ್ಯಾರು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಕುಳಿತಿದ್ದೀರಾ ಅಂತ ಭಾವಿಸಿ. ಮಲಗಿಕೊಂಡಿರುವವರು ತಲೆ ಅಂಡಾಕಾರದ ಗೋಲ್ಡನ್ ಯೆಲ್ಲೋ ಕಲರ್ ಆಬ್ಜೆಕ್ಟಿನ ಕಡೆಗೆ ತಲೆಯನ್ನ ಇಟ್ಟು ಅಲ್ಲಿಂದ 5 ಅಡಿ ದೂರದಲ್ಲಿ, 5 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಲಗಿದ್ದೀರಾ ಅಂತ ಭಾವಿಸಿ. ರಿಲ್ಯಾಕ್ಸ್ ದ ಎಂಟೈರ್ ಬಾಡಿ, ಫೀಲ್ ದ ಎಂಟೈರ್ ಬಾಡಿ ಫ್ರೆಶ್ ಆಗಿರೋದು. ಮತ್ತೆ ಪುನಃ ಶರೀರವು ಸಿಕ್ಕಿದೆ, ದೊರಕಿದೆ, ಅತ್ಯಂತ ಸ್ಟ್ರಾಂಗ್, ಹೆಲ್ದಿ, ವಂಡರ್ಫುಲ್, ಬ್ಯೂಟಿಫುಲ್ ಆದಂತಹ ಶರೀರ, ಪರ್ಫೆಕ್ಟ್ ಅಂಡ್ ಹೆಲ್ದಿ ಆದಂತಹ ಶರೀರ ಮತ್ತೆ ಪುನಃ ನನಗೆ ಸಿಕ್ಕಿದೆ ಅಂತ ಭಾವಿಸಿ ನಿಧಾನಕ್ಕೆ 2 ಕೈ 2 ಕಾಲುಗಳನ್ನ ಸ್ಲೋ ಆಗಿ ಹಲ್ಲಾಡಿಸಿ, ಅಲುಗಾಡಿಸಿ. ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿ ತಲೆಯ ಮೇಲೆ, ನೆಲದ ಮೇಲೆ ಇರಿಸಿ. ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ at the knee. Keep the feet on the mat alongside the right knee. ಲೆಫ್ಟ್ ಹ್ಯಾಂಡ್ ಫೋಲ್ಡ್ ಮಾಡಿ ಎಲ್ಬೋ ನಲ್ಲಿ ಅಥವಾ ಫೋಲ್ಡ್ at the elbow. Keep the palm on the chest. ನಿಧಾನಕ್ಕೆ ಟರ್ನ್ ಟುವರ್ಡ್ಸ್ ದ ರೈಟ್ ಸೈಡ್, ಬಲಭಾಗಕ್ಕೆ ತಿರುಗಿ. ಬಲಭಾಗಕ್ಕೆ ತಿರುಗಿ ನಿಧಾನಕ್ಕೆ 2 ಕೈಗಳ ಸಪೋರ್ಟ್ ತೆಗೆದುಕೊಂಡು ನಿಧಾನಕ್ಕೆ ಕುಳಿತುಕೊಳ್ಳಿ.
ಯಾವುದಾದ್ರೂ ಆಸನದಲ್ಲಿ ಕುಳಿತುಕೊಳ್ಳಿ. ಸುಖಾಸನ, ವಜ್ರಾಸನ, ಯಾವುದು ಈಸಿ ಆಗುತ್ತೆ ಆ ಆಸನದಲ್ಲಿ ಕುಳಿತುಕೊಂಡು ನಿಧಾನಕ್ಕೆ ಕಣ್ಣುಗಳನ್ನ ಓಪನ್ ಮಾಡಿ. ಕಣ್ಣನ್ನ ಪಿಳಿ ಪಿಳಿ ಮಾಡುತ್ತಾ ಮೊದಲು ನೆಲವನ್ನ ನೋಡಿ, ಆನಂತರ ಮುಂದೆ ನೋಡಿ. ಸೊ ದಿಸ್ ಇಸ್ ವೆರಿ ಪವರ್ಫುಲ್ ಮೆಡಿಟೇಷನ್. ಈ ಮೆಡಿಟೇಷನ್ ನಿಮ್ಮ ಶರೀರವನ್ನ ರೀಕ್ರಿಯೇಟ್ ಮಾಡುವಂತ ಮೆಡಿಟೇಷನ್. ಇದಕ್ಕೆ ಹಿರಣ್ಯಗರ್ಭ ಮೆಡಿಟೇಷನ್ ಅಂತಾನೂ ಕರೆಯುತ್ತಾರೆ. ದಿಸ್ ಇಸ್ ವೆರಿ ಗುಡ್, ವೆರಿ ಪವರ್ಫುಲ್ ಮೆಡಿಟೇಷನ್. ಎರಡು ಕೈಗಳನ್ನ ಒರೆಸ್ಕೊಳ್ಳಿ, ಕಪ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಮತ್ತೆ ಪುನಃ ಕೈಗಳನ್ನ ಒರೆಸ್ಕೊಂಡು ನಿಮ್ಮ ದೇಹವನ್ನ ಮುಟ್ಟಿಕೊಳ್ಳಿ. Slowly open your eyes, slipping the eyelids, please. And ಎಲ್ಲರಿಗೂ ನಮಸ್ತೆ. So please Namaste, sir. so relax ಮಾಡಿಕೊಳ್ಳಿ. This is called as the Hiranyagarbha. Meditation. ಸರ್ ಅಂದ್ರೆ ಇದು ಮತ್ತೆ ಹುಟ್ಟಿ ಬಂದಂಗೆ ಅಲ್ವಾ ಸರ್? ಇನ್ನೊಂದ್ಸತಿ ಹುಟ್ಟಿ ಹೌದು, ಬಂದಂಗೆ. ಖಂಡಿತ ಹೌದು. ಮತ್ತೆ ಶರೀರವನ್ನ ಪಡೆದಿದ್ದೀರಾ. ಸೊ ಈ ಶರೀರ ನೀವೇ ರೀಕ್ರಿಯೇಟ್ ಮಾಡಿದ್ದೀರಾ. ಸೊ ನಿಮಗೆ ಹೇಗೆ ಬೇಕು ಅಂದ್ರೆ, ಯಾವ್ದಾದ್ರು ವೀಕ್ನೆಸ್ ಇದ್ರೆ ಅಥವಾ ಶರೀರದಲ್ಲಿ ಏನಾದ್ರು ತೊಡಕು ಇದ್ದರೆ ಅದು ನಿವಾರಣೆ ಆಗಿದೆ, ಅದು ಹೀಲ್ ಆಗಿದೆ ಅಂತ ಭಾವಿಸ್ಬೇಕು. ಸೊ ನಿಮ್ಮ ವಿಜುವಲೈಸೇಷನ್ ಎಷ್ಟು ಪವರ್ಫುಲ್ ಇರುತ್ತೆ ಅಷ್ಟು ಬೇಗ ಗುಣಮುಖರಾಗ್ತೀರಾ. ಏನಾದ್ರೂ ತೊಂದರೆ ಇದ್ದಲ್ಲಿ, ಏನು ತೊಂದರೆ ಇಲ್ಲ ಅಂದ್ರೆ ನೀವು ಯಾವ ತರ ಶರೀರ ಬೇಕು, ವಂಡರ್ಫುಲ್, ಬ್ಯೂಟಿಫುಲ್, ಪರ್ಫೆಕ್ಟ್, ಹೆಲ್ದಿ, ಆ ಒಂದು ಶರೀರ ಪುನರ್ ನಿರ್ಮಾಣ ಮಾಡ್ತೀರಾ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಡಿಟೇಷನ್. ಈ ಮೆಡಿಟೇಷನ್ಗೆ ಹಿರಣ್ಯಗರ್ಭ ಮೆಡಿಟೇಷನ್ ಅಂತಾನೂ ಕರೀತಾರೆ. ಓಕೆ, ಇನ್ನೊಂದು ಪುಟಾಣಿಯಾದಂತಹ ಕಥೆಯನ್ನ ಹೇಳ್ತೀನಿ. ರಾಮ ಲಕ್ಷ್ಮಣರು ಪಂಪಾ ನದಿ ತೀರದ ಹತ್ತಿರ ಹೋಗ್ತಾರೆ. ಅವರು ಕೈಯಲ್ಲಿ ಬಿಲ್ಲು ಬಾಣಗಳಿರುತ್ತೆ. ಆ ಪಂಪಾ ನದಿಯನ್ನು ನೋಡಿ ಎಷ್ಟೊಂದು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಅಲ್ಲಿ ಸ್ನಾನಕ್ಕೆ ಹೋಗುವ ಅಂತ ತಮ್ಮ ಹತ್ರ ಇರತಕ್ಕಂತ ಬಿಲ್ಲು ಬಾಣಗಳನ್ನ ಕೆಳಗಿರಿಸಿಬಿಟ್ಟು ಅವರು ಹೋಗ್ತಾರೆ ಸ್ನಾನಕ್ಕೆ. ಸ್ನಾನ ಮುಗಿಸಿಕೊಂಡು ಬಂದ ನಂತರ ರಾಮನು ತನ್ನ ಬಿಲ್ಲು ಬಾಣಗಳನ್ನ ತೆಗೆಯುತ್ತಾನೆ. ಲಕ್ಷ್ಮಣ ತನ್ನ ಒಂದು ವಾಟ್ ಎವರ್ ಅವ್ರದ್ದು ಪೊಸಿಷನ್ ಇದೆ ಅದನ್ನು ತೆಗೆದುಕೊಂಡಾಗ ರಾಮ ನೋಡ್ತಾನೆ ತನ್ನ ಆರೋ ಬಾಣ, ಅದರ ತುದಿಯಲ್ಲಿ ರಕ್ತ ಇದೆ. ಅವನಿಗೆ ಆಶ್ಚರ್ಯ ಆಗತ್ತೆ, ಇಡುವಾಗ ಏನು ಕಾಣ್ಲಿಲ್ವಲ್ಲ ಅಂತ ಅಲ್ಲಿ ಸ್ವಲ್ಪ ಅಗೆದು ನೋಡಿದ್ರೆ ಕೆಳಗಡೆ ಒಂದು ಫ್ರಾಗ್ ಇರುತ್ತೆ. ಫ್ರಾಗಿಗೆ ಮಂಡುಕ, ಕಪ್ಪೆ, ಅದಕ್ಕೆ ಗಾಯ ಆಗಿರುತ್ತೆ, ಅರ್ಧ ಸತ್ತಿರುತ್ತೆ. ಯಾಕೆಂದ್ರೆ ಇವರು ಇಟ್ಟ ಆ ಬಿಲ್ಲು ಬಾಣದ ವೆಯ್ಟಿಗೆ ಅದರ ಮೇಲೆ ಸೀದಾ ಆರೋ ಅದರ ಶರೀರದೊಳಗೆ ಹೊಕ್ಕಿರುತ್ತೆ, ಮತ್ತೆ ಅಲ್ಲಿಂದ ರಕ್ತ ಬರ್ತಾ ಇರುತ್ತೆ, ಆಲ್ಮೋಸ್ಟ್ ಸಾಯ್ತಾ ಇರುತ್ತೆ. ರಾಮ ಕೇಳ್ತಾನೆ ಕಪ್ಪೆಗೆ, ಏನಪ್ಪ ಇದು ಈ ತರ ಮಾಡ್ಕೊಂಡಿದ್ಯಾ ನೀನು? ಇವು ಕೂಡ ಕ್ರೋಕ್ಡ್ನು, ನೀವು ಶಬ್ದ ಮಾಡ್ಬೋದಾಗಿತ್ತಲ್ಲ. ಕಪ್ಪೆ ಮಾಡುವ ಶಬ್ದಕ್ಕೆ ಏನ್ ಹೇಳ್ತೀರಾ ಕನ್ನಡದಲ್ಲಿ? ಕಪ್ಪೆ ಶಬ್ದ ಮಾಡುತ್ತಲ್ಲ ಕ್ರಾಕ್ ಕ್ರಾಕ್ ಅಂತ, ಅದಕ್ಕೆ ಏನ್ ಹೇಳ್ತೀರಾ? ಗುಟರ್ಗುನ ಅಲ್ಲ, ವಟ ವಟ ಅನ್ನದ ಕಪ್ಪೆ ಒಟ್ಟಗುಟ್ಟಂಗ್ ಒಟ್ಟಗುಟ್ಟಿ ಅಂತಾರೆ ಗಾದೆ ಮಾತು. ಓಕೆ, ಒಟ ಗುಟ್ಟೋದು ಅಥವಾ ವಾಟ್ ಎವರ್. ಓಕೆ, ಅದು ಮತ್ತೆ ಹೇಳಿ ದೇವರೇ, ನನಗೆ ನಿಜವಾಗ್ಲು ಐ ಕುಂಟ್ ಫಾಲೋ ಯು. ದಯವಿಟ್ಟು ಮತ್ತೆ ಹೇಳಿ. ಕಪ್ಪೆ ಒಟ್ಟಗುಟ್ಟದು ಸರ್. ಒಟ ಗುಟ್ಟೋದು.
ಓಕೆ ಓಕೆ ಕಪ್ಪೆ ಒಟ್ಟಗುಟ್ಟೋದು. ಓಕೆ, ರಾಮ ಕೇಳ್ತಾನೆ, ಅಲ್ಲಪ್ಪ ನಿನಗೆ ಅಷ್ಟೊಂದು, ಎಸ್ ಅಕ್ಕ, ಅಷ್ಟೊಂದು ಏಟಾಯ್ತು ನಿನಗೆ, ರಕ್ತ ಬಂತಲ್ಲಪ್ಪ, ನೀನು ಒಟ್ಟಗುಟ್ಟಬಾರ್ದಾಗಿತ್ತ? ಹೋಪ್ ಐ ಆಮ್ ರೈಟ್ ದೇವ್ರೆ, ಗ್ರಾಮರ್. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ರೈಟ್. ನೀನು ಒಟ್ಟಗುಟ್ಟಬಾರ್ದಾಗಿತ್ತ? ನೀನ್ ಜೋರಾಗಿ ಒಟ್ಟಗುಟ್ಟಬಾರ್ದಾಗಿತ್ತ ಅಂತ ಕೇಳ್ತಾನೆ. ಆಗ ಕಪ್ಪೆ ಹೇಳುತ್ತೆ, ಓಕೆ, ಆ ಒಂದು ಬಾಣದ ಒಂದು ಶಾರ್ಪ್ನೆಸ್ ಮತ್ತೆ ಹೆವಿನೆಸ್ ಇಂದ ಅವರಿಗೆ ಹೊಟ್ಟೆಗುಟ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ಅಲ್ಲಪ್ಪ ನಿನಗೆ ಹಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಅವಾಗ ಜೋರಾಗಿ ಹೊಟ್ಟೆಗುಟ್ತೀಯಾ? ಹಾವು ನಿನ್ನನ್ನ ಹಿಡಿದಾಗ ಅವಾಗ ಜೋರಾಗಿ ಹೊಟ್ಟೆಗುಟ್ತೀಯಲ್ಲಪ್ಪ, ಈಗ ಯಾಕೆ ಹೊಟ್ಟೆಗುಟ್ಟಿಲ್ಲ ಅಂತ ಕೇಳಿದ್ದಕ್ಕೆ ಕಪ್ಪೆ ಹೇಳತ್ತೆ, ಅಯ್ಯ ರಾಮ, ಹಾವು ನನಗೆ ಹಿಡಿದಾಗ ನಾನು ಜೋರಾಗಿ ಕ್ರೋಕ್ ಮಾಡಿದ್ರೆ, ಹೊಟ್ಟೆಗುಟ್ಟಿದ್ರೆ ರಾಮ ರಾಮ ಅಂತ ಕರಿತೀನಿ, ಖಂಡಿತವಾಗ್ಲೂ ರಾಮ ಬರ್ತಾನೆ ನನಗೆ ಸಹಾಯ ಮಾಡ್ಲಿಕ್ಕೆ. ಆದ್ರೆ ಶ್ರೀ ರಾಮನೇ ತನ್ನ ಬಿಲ್ಲು ಬಾಣ ನನ್ನ ಮೇಲೆ ಇಟ್ಟ ಮೇಲೆ ನನಗೆ ಇನ್ಯಾರಿದ್ದಾರೆ ಕಾಪಾಡ್ಲಿಕ್ಕೆ? ಯಾರಿಗೋಸ್ಕರ ಹೊಟ್ಟೆಗುಟ್ಟಲಿ ನಾನು? ರಾಮನೇ ನನ್ನ ಮೇಲೆ ಬಿಲ್ಲು ಬಾಣದ ಆ ಒಂದು ಹೆವಿನೆಸ್ ಇಟ್ಟಿದ್ದಾರೆ, ಅಥವಾ ರಾಮನಿಂದಾನೇ ನನಗೆ ಏನಾಗಿದೆ, ಏಟಾಗಿದೆ ಅನ್ನೋದಕ್ಕೆ. ಸೊ ರಾಮ ಇಟ್ಟಿದ್ದಾನಲ್ವಾ, ಸೊ ನನ್ನ ಹಣೆ ಬರಹ ಅಥವಾ ನನ್ನ ಒಂದು ಅಂತ್ಯ ರಾಮನ ಕೈಯಲ್ಲಿ ಆಗ್ತಾ ಇದೆಯಲ್ಲ ಅಂತ ಖುಷಿಯಲ್ಲಿ ನಾನು ಒಟ್ಟಗುಟ್ಟಲಿಲ್ಲ ಅನ್ನತ್ತೆ. ಸೊ ದಿಸ್ ಇಸ್ ಕಾಲ್ಡ್ as surrenderance. This is called as surrenderance. So can we surrender like this to God? Yes. Yes, sir. Yes, sir. Surrendering completely doesn't mean that I have to make ಏನಾದ್ರು ಗಾಯ ಮಾಡ್ಕೋಬೇಕು, ಏನಾದ್ರು ಇದು ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಾನು. Surrenderance means ಮನಸ್ಸು ಮತ್ತೆ ಬುದ್ಧಿಯಿಂದ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗುವುದು. ಅದಕ್ಕೆ ಸರೆಂಡರೆನ್ಸ್ ಅಂತ ಹೇಳ್ತಾರೆ. ಓಕೆ, ಸರೆಂಡರೆನ್ಸ್ ಮೀನ್ಸ್ ಸಂಪೂರ್ಣ ಮನಸ್ಸು ಬುದ್ಧಿಯಿಂದ ನಾವು ಶರಣಾಗುವುದು. ಓಕೆ, ಸೊ ಗಾಟ್ ಇಟ್? ಸರೆಂಡರೆನ್ಸ್ ಅಂದ್ರೆ ಏನು ಅಂತ? ಸಂಪೂರ್ಣವಾದ ಸರೆಂಡರೆನ್ಸ್. ಸೊ ಆ ಕಪ್ಪೆ ಹೇಗೆ ರಾಮನೇ ನನ್ನ ಮೇಲೆ ಇಟ್ಟ ನಂತರ ನಾನಿನ್ ಯಾರಿಗೆ ಕೂಗಲಿ ಅನ್ನೋದಕ್ಕೆ that example, the story is like that. Okay, devre. So this is today's meditation and today's story. And the moral of the story, now surrender hege agbeku paramatmanige annodu. So we are almost coming to the end of ee satsangada class. Naale ಜ್ವಾಲಾಮುಖಿ ಯೋಗ meditation ಮಾಡೋಣ. ಅದಕ್ಕಿಂತ ಮೊದಲು ಎಸ್ ಪ್ರಾಪ್ತಿ ಮೆಡಿಟೇಷನ್ ಅಂತ ಹೇಳಿದ್ದೀರಾ. ಪ್ರಾಪ್ತಿಗಳನ್ನ ಹೇಗೆ ಮಾಡಬೇಕು ಅಂದ್ರೆ ಮುಂದಿನ ಕಲ್ಪಕ್ಕೆ, ಮುಂದಿನ ಜನ್ಮಕ್ಕೆ ಹೇಗೆ ಹೌ ಟು ಬಿ ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟ್ ಅಂದ್ರೆ ಗೊತ್ತಲ್ವಾ, ನಿಮ್ಮ ಸ್ಕ್ರಿಪ್ಟ್ ನೀವೇ ಬರೀತಾ ಇದ್ದೀರಾ. ಗಾಡ್ ಈಸ್ ದ ಕ್ರಿಯೇಟರ್, ಡೈರೆಕ್ಟರ್ ಅಂಡ್ ದ ಪ್ರಿನ್ಸಿಪಲ್ ಆಕ್ಟರ್. ಸೊ ಹೂ ಇಸ್ ದ ಸ್ಕ್ರಿಪ್ಟ್ ರೈಟರ್? ನೀವೇ. ಈಗ ನಿಮ್ಮ ಸ್ಕ್ರಿಪ್ಟ್ ಅನ್ನ ನೀವು ಹೇಗೆ ಬರಿಬೇಕು ಅಂತ ನಾನು ಟೆಂಪ್ಲೇಟ್ ಅನ್ನ ಕೊಡುತ್ತೇನೆ. ಸೊ ಟುಮಾರೋ ವಿ ವಿಲ್ ಡೂ ದಟ್. ಹೇಗೆ ಸ್ಕ್ರಿಪ್ಟ್ ಮಾಡೋದು ಅಂತ ನಮ್ಮ ಮುಂದಿನ ಎಂಟೈರ್ ಕಲ್ಪವನ್ನ. ಸೊ ವಿ ಆರ್ ಇನ್ ದ ಫ್ಯಾಗ್ ಎಂಡ್. ಕಳಿಸ್ತೀರಣ್ಣ ಚಾರ್ಟ್ ಹೇಗೆ ಬರುತ್ತೆ ಒಂದ್ ಸ್ವಲ್ಪ ನಿಮ್ಮ ಹತ್ರ ಬರ್ದಿರೋದಿದ್ರೆ ಕಳಿಸಿ ಅಣ್ಣ ಗ್ರೂಪ್ ಅಲ್ಲಿ. ಚಾರ್ಟ್? ಎಸ್ ಅಣ್ಣ, ಚಾರ್ಟ್. Okay, tomorrow we'll discuss about chart also and about this thing. Okay, chart ಮಾಡ್ಬೇಕಂದ್ರೆ I'll just give you a few tips. See if you can do it today, because ಇನ್ನು ಟೈಮ್ ಇದೆ ಅನ್ಕೊಂಡಿದ್ದೀನಿ. Do we have 5 minutes? 5 minutes ಅಣ್ಣ. Yes, sir. Okay, so ಚಾರ್ಟ್ ಹೇಗೆ ಮಾಡುವುದು? ಸೊ ಚಾರ್ಟ್ ನಮ್ಮ 4 ಇಂಪಾರ್ಟೆಂಟ್ ರಾದರ್ 5 ಇಂಪಾರ್ಟೆಂಟ್ ನಿಯಮಗಳು. ಮೊದಲನೇದಾಗಿ ಅಮೃತ್ ವೇಳೆ ಯೋಗ, ಪರಮಾತ್ಮನನ್ನ ನೆನಪು ಮಾಡೋದು. ಎರಡನೇದು ಸ್ಟಡಿ ಆಫ್ ದ ಸ್ಕ್ರಿಪ್ಚರ್, ದಟ್ ಇಸ್ ವಾಟ್ ಎವರ್ ವಿ ಗೆಟ್ ವಿಚ್ ಇಸ್ ಕಾಲ್ಡ್ ಅಸ್ ಜ್ಞಾನ ಮುರಳಿ. ಥರ್ಡ್ ಇಸ್ ಅಟೆನ್ಷನ್ ಇಡೋದು ನಮ್ಮ ಥಾಟ್ಸ್, ವರ್ಡ್ಸ್ ಅಂಡ್ ಆಕ್ಷನ್ಸ್ ಮೇಲೆ. 4ನೇದು ಸಾತ್ವಿಕ ಆಹಾರ. 5ನೇದು ಚಾರ್ಟ್ ಕೊಡುವುದು ಬಿಫೋರ್ ಗೋಯಿಂಗ್ ಟು ಬೆಡ್ ಪರಮಾತ್ಮನಿಗೆ. ಸೊ ಈ ಚಾರ್ಟ್ ಕೊಡುವಾಗ ಐ ಜಸ್ಟ್ ಗಿವ್ ಯು ಬ್ರೀಫ್. ಇದು
Of course, I too have prepared a chart, but there's a very long elongated chart. So ಈ ಚಾರ್ಟ್ ಹೇಗೆ ಮಾಡೋದು ಅಂತ just I'll give you a brief description. So ಮೊದಲನೇದಾಗಿ ಇನಿಷಿಯಲಿ ಅಂದ್ರೆ ಹೊಸಬರಿಗೆ ಅಥವಾ ಜನರಲಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಇವತ್ತು ನಾನು ಯಾರಿಗಾದ್ರೂ ಹರ್ಟ್ ಮಾಡಿದ್ದೀನಾ? ಇಂದು ಯಾರಿಗಾದ್ರೂ ನೋವು ಕೊಟ್ಟಿದ್ದೀನಾ? ಎಸ್ ಆರ್ ನೋ. ಇಫ್ ಎಸ್, ಎಷ್ಟು ಜನಕ್ಕೆ ನೋವು ಕೊಟ್ಟೆ? ಇವತ್ತು ಯಾರ ಮೇಲಾದ್ರೂ ನಾನು ರೇಗಾಡಿದ್ದೀನಾ? ಕೋಪ ಮಾಡಿಕೊಂಡಿದ್ದೀನಾ? ಇವತ್ತು ಏನೇ ಸಂದರ್ಭದಲ್ಲಿ ಇರಿಟೇಟ್ ಆದನಾ? ಡಿಡ್ ಐ ಗೆಟ್ ಫ್ರಸ್ಟ್ರೇಟೆಡ್ ಟುಡೇ? ಡಿಡ್ ಐ ಸ್ಪೀಕ್ ಓನ್ಲಿ ದ ಟ್ರೂತ್ ಆರ್ ನನ್ನ ಬಾಯಿಂದ ಸುಳ್ಳು ಸಹ ಬಂತ? ಇಫ್ ಸೋ, ಎಷ್ಟು ಸುಳ್ಳುಗಳು? ಇವತ್ತು ಡಿಡ್ ಐ ವೇಸ್ಟ್ ಮೈ ಟೈಮ್? ಇಫ್ ಸೋ, ಹೌ ಮಚ್ ಟೈಮ್? ಯಾರ ಜೊತೆ ಆದ್ರೂ ವ್ಯರ್ಥವಾದ ಸಂಭಾಷಣೆಯನ್ನ ಮಾಡಿದ್ದೀನಾ? ಇಫ್ ಸೋ, ಹೌ ಮಚ್ ಅಥವಾ ಎಷ್ಟು ಟೈಮ್? ನೆಗೆಟಿವ್ ಯೋಚನೆ ಮಾಡಿದ್ದೀನಾ ಅಥವಾ ನೆಗೆಟಿವ್ ಮಾತನಾಡಿದ್ದೀನಾ? ಯಾರನ್ನ ಕೆಳಗಡೆ ಎಳೆಯುವ ಹಾಗೆ ಡಿಸ್ಕರೇಜ್ ಮಾಡಿದ್ದೀನಾ? ಬರ್ಕೊಳ್ತಾ ಇದ್ದೀರಾ? Yes, ದೇವ್ರೆ, sir, I'm you don't writing. have to repeat because I am just telling it away. Yes, yes, sir, ಈಗ I'm ಮತ್ತೆ typing. ಪುನಃ ಹೇಳಿ ಅಂದ್ರೆ I don't know, I will not get the order. I have typed it and I'm typing. You just You are great. ರೆಕಾರ್ಡ್ ಮಾಡ್ತಾ ಇದೀನಿ ಸರ್. ಅಮ್ಮ, ರೆಕಾರ್ಡ್ ಆಗ್ತಾ ಇದೆ ಸರ್. yes, record ಆಗ್ತಾ ಇದೆಯಾ? Very good. Okay. That is better. Okay, good. Kavitaka is typing and many are recording. I am very happy about it. So have I motivated anyone? Have I encouraged anyone? Or did I pull down anyone? ಯಾರ್ದಾದ್ರೂ ವೀಕ್ನೆಸ್ ಬಗ್ಗೆ ಚಿಂತನೆ ಮಾಡಿದ್ದೀನಾ? ಯಾರ್ದಾದ್ರೂ ಸ್ಪೆಷಾಲಿಟಿ ಬಗ್ಗೆ ನಾನು ಎತ್ತಿ ಹಿಡಿದಿದ್ದೀನಾ? ಓಕೆ. ಆಮೇಲೆ ಜ್ಞಾನವನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿದೆ? ಹೌ ಲಾಂಗ್ ಡಿಡ್ ಐ ಸ್ಟೇ ಇನ್ ಸೋಲ್ ಕಾನ್ಶಿಯಸ್ ಸ್ಟೇಟ್? ಸೋಲ್ ಕಾನ್ಶಿಯಸ್ ಸ್ಟೇಟ್ ಅಂತಂದ್ರೆ ನಾನು ಆತ್ಮಾಭಿಮಾನಿಯಾಗಿ ಎಷ್ಟು ಹೊತ್ತು ಇದ್ದೆ, ಅಥವಾ ಆತ್ಮನ ಗುಣಗಳನ್ನು ಎಷ್ಟು ಹೊತ್ತು ನಾನು ಪಾಲನೆಯನ್ನ ಮಾಡಿದೆ? ಆತ್ಮನ ಯಾವುದೇ ಗುಣವನ್ನ ತಗೊಳ್ಳಿ, 7 ದಿನ ಇದೆ, 7 ಗುಣಗಳಿದೆ. ಒಂದೊಂದು ದಿನಕ್ಕೆ ಒಂದೊಂದು ಗುಣ ತಗೋಬಹುದು, ಅಥವಾ ಒಂದೇ ದಿನದಲ್ಲಿ 7 ಗುಣಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಯು ಕ್ಯಾನ್ ಯೂಸ್ ಇಟ್. ಯು ಕ್ಯಾನ್ ಅಂದ್ರೆ ಆ ನಂತರ ಇಂಪಾರ್ಟೆಂಟ್ ಅಂತಂದ್ರೆ ಸಿಚುವೇಶನ್ ಬಂದಾಗ, ಸಂದರ್ಭ ಬಂದಾಗ, ಕ್ರಿಟಿಕಲ್ ಸಿಚುವೇಶನ್, ಎನಿ ಸಿಚುವೇಶನ್ ಬಂದಾಗಲೂ ಸಹ ನಾನು ನನ್ನ ಶಕ್ತಿಗಳನ್ನ ಉಪಯೋಗಿಸಿದೀನಾ ಅಥವಾ ಡಿಡ್ ಐ ಗೆಟ್ ಡಿಫೀಟೆಡ್ ಬೈ ದ ಸಿಚುವೇಶನ್? ಯಾವ್ದಾದ್ರೂ ಸಿಚುವೇಶನ್ ಬರುತ್ತೆ, ನಮ್ಮಲ್ಲಿ ಶಕ್ತಿಗಳಿರ್ಬೇಕು, 8 ಶಕ್ತಿಗಳು. 8 ಶಕ್ತಿಗಳನ್ನ ಉಪಯೋಗಿಸಿದ್ದೀನಾ? ಈಗ ಇಫ್ at all I have got defeated in that particular situation, ಈಗ ಇಲ್ಲಿ ನೀವು ಚಾರ್ಟ್ ಕೊಡುವಾಗ ಭಗವಂತನಿಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿ, ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಮಯದಲ್ಲಿ ನಾನು ಹೇಗೆ ಬಿಹೇವ್ ಮಾಡ್ಬೋದಾಗಿತ್ತು, ಹೇಗೆ ಮಾತನಾಡ್ಬೋದಾಗಿತ್ತು, ಅಥವಾ ಯಾವ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಆ ಒಂದು ಸಿಚುವೇಶನ್ ನ ಎದುರು ಹಾಕಬೇಕಿತ್ತು ಅಂತ ಯು ಕ್ಯಾನ್ ಗೋ ಡೀಪರ್ ಇಂಟು ಕಾಂಟೆಂಪ್ಲೇಷನ್, ಅಥವಾ ಅದರ ಮನನ ಚಿಂತನೆಯನ್ನ ಮಾಡಿ. ಸೊ ಇವತ್ತು ಎಷ್ಟು ಹೊತ್ತು ನಾನು ಯೋಗವನ್ನ ಮಾಡಿದೆ, ಭಗವಂತನನ್ನ ಎಷ್ಟು ಹೊತ್ತು ನಾನು ನೆನಪು ಮಾಡಿದ್ದೆ, ಎಷ್ಟು ಗಂಟೆ ಅಥವಾ ಎಷ್ಟು ಮಿನಿಟ್ ನೆನಪು ಮಾಡಿದೆ. ನಾನು ಅಡಿಗೆ ಮಾಡುವಾಗ ಸಮಾನದಲ್ಲಿದ್ನ, ನಾನು ಸುಮ್ಮನೆ ಕುಳಿತಿದ್ದಾಗ ಸಮಾನದಲ್ಲಿದ್ನ. ಇವತ್ತು ನಾನು ಏನಾದ್ರೂ ಸೇವೆ ಮಾಡಿದ್ದೀನಾ, ಯಜ್ಞ ಸೇವೆ ಏನಾದ್ರೂ ಮಾಡಿದ್ದೀನಾ, ಪರಮಾತ್ಮನ ಜ್ಞಾನವನ್ನ ಯಾರಿಗಾದ್ರೂ ಕೊಟ್ಟನಾ? ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ. 3 ಓಂಕಾರಸ್ ಪ್ಲೀಸ್.
visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.